ಈ ಕೀರ್ತನೆ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಕುಳಿತುಕೊಳ್ಳ್ರಿ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವು ಹೇಳುವ ಪ್ರಕಾರವಾಗಿ, ವಚನಗಳು ಹೇಳುವ ಪ್ರಕಾರವಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬಂದಿರುವಂಥ ನಿಮ್ಮೆಲ್ಲರನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂಥವನಾಗಿದ್ದೇನೆ. ಇದುವರೆಗೂ ನಾವು ದೇವರನ್ನು ಆರಾಧನೆ ಮಾಡಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ಒಂದು ಸ್ವಲ್ಪ ಸಮಯ ಈ ಕೀರ್ತನೆ 46 ನಾವು ಧ್ಯಾನಿಸಿ ನಾವು ತಿರುಗಿ ದೇವರನ್ನು ಆರಾಧನೆಯನ್ನು ಮಾಡಲಿಕ್ಕಾಗಿ ನಾವು ಹೋಗುವಂಥವರಾಗಿರೋಣ. ಹಲ್ಲೆಲೂಯಾ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. ಕೀರ್ತನೆ 91 ಅದರ 9, 10, 11ನೇ ವಚನವನ್ನು ನೋಡುವಾಗ ಅಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಪರಾತ್ಮನನ್ನು ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಡುವನು ಎಂಬುದಾಗಿ ದೇವರ ವಾಕ್ಯವು ಹೇಳುವ ರೀತಿಯಲ್ಲಿ ದೇವರು ಕಳೆದ ವಾರವೆಲ್ಲ, ಕಳೆದ ದಿನಗಳೆಲ್ಲ, ಕಳೆದ ಪ್ರತಿಯೊಂದೊಂದು ನಿಮಿಷದಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೂಡ ದೇವರು ನಮ್ಮನ್ನು ಕಾಯ್ದು ನಡೆಸಿದವರಾಗಿದ್ದಾರೆ. ಅದು ಮಾತ್ರವಲ್ಲದೆ ಇನ್ನೊಂದು ದಿನವನ್ನು ನಾವು ಕಾಣುವ ಹಾಗೆ ನಾವಿಲ್ಲಿ ಸ್ವಲ್ಪ ಜನವಾದರೂ ಕೂಡ ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸಿ ಆತನನ್ನು ಸ್ತುತಿಸಿ ಆತನನ್ನು ಕೊಂಡಾಡುವ ಹಾಗೆ ದೇವರು ಕೊಟ್ಟಂತ ಕೃಪೆಯನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವಂತವರಾಗಿರೋಣ. ಹಲ್ಲೆಲೂಯಾ. ಯಾರನ್ನ ನಂಬ್ತೀರಾ? ಇದುವರೆಗೂ ನಾವು ಬಂದಿದ್ದೇವೆ, ಇನ್ನೂ ನಾವು ಜೀವಿಸ್ತಾ ಇದ್ದೇವೆ, ಇಲ್ಲಿ ಲೋಕದಲ್ಲಿ ನಾವು ನೆಲೆಯಾಗಿ ನಿಂತಿದ್ದೇವೆ, ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ಹೇಳೋದಾದ್ರೆ ಅದು ನಮ್ಮ ಬಲದಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ, ನಮ್ಮ ಬುದ್ಧಿಯಿಂದಲ್ಲ, ನಮ್ಮ ಹಣದಿಂದಲ್ಲ, ಅದು ದೇವರ ಬಲದಿಂದಲೇ ಆಗಿದೆ ಎಂಬುದಾಗಿ ನಾವು ನೆಲೆ ನಿಂತಿರೋದಾದ್ರೆ, ನಾವು ಬೀಳದ ಹಾಗೆ ನಿಂತಿರೋದಾದ್ರೆ, ನಾವಿಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ನಾವು ಜೀವಿಸ್ತಾ ಇರೋದಾದ್ರೆ ಅದು ದೇವರ ಬಲದಿಂದಲೇ, ಅದು ದೇವರ ಕೃಪೆಯಿಂದಲೇ, ಅದು ದೇವರ ಚಿತ್ತದಿಂದಲೇ ಎಂಬುದಾಗಿ ದೇವರು ಮಾಡಿರುವಂತ ಉಪಕಾರಗಳನ್ನ, ದೇವರು ಮಾಡಿರುವಂತ ಎಲ್ಲ ಮೇಲುಗಳನ್ನ ನಾವು ನೆನೆಸಿ ನೆನೆಸಿ ನಾವು ಪ್ರತಿದಿನವೂ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ, ದೇವರು ಮಾಡಿರುವಂಥ ಮೇಲುಗಳನ್ನು ನೆನೆಸಿ, ದೇವರು ಮಾಡಿರುವಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ನೆನೆಸಿ ನಾವೇನು ಮಾಡಬೇಕು? ಪ್ರತಿ ದಿನವೂ ನಾವು ದೇವರಿಗೆ ಉಪಕಾರಗಳ ಸ್ತುತಿಯನ್ನು ನಾವು ಮಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಕೀರ್ತನೆ 103 2ನೇ ವಚನದಲ್ಲಿ ಅಲ್ಲಿ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವಂಥ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಇವತ್ತು ಅನೇಕರನ್ನು ನೋಡುವಾಗ ಅನೇಕರು ದೇವರು ಮಾಡಿರುವಂಥ ಉಪಕಾರಗಳನ್ನೇ ಮರೆತು ಹೋಗುವಂತವರಾಗಿದ್ದಾರೆ. ಅನೇಕರು ದೇವರು ಮಾಡಿರುವಂತಹ ಅದ್ಭುತ ಕಾರ್ಯಗಳನ್ನ, ದೇವರು ಮಾಡಿರುವಂತಹ ಎಲ್ಲ ಮೇಲುಗಳನ್ನ ಅನೇಕರು ಮರೆತು ಹೋಗುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಕೊನೆಯವರೆಗೂ ತಾಳುವವನು ರಕ್ಷಣೆಯನ್ನು ಹೊಂದುವನು ಎಂಬುದಾಗಿ. ಕೊನೆಯವರೆಗೂ ಯಾರು ತಾಳ್ತಾರೋ, ಏನೇ ಕಷ್ಟಗಳೇ ಬರಲಿ, ಏನೇ ಹೋರಾಟಗಳು ಬರಲಿ, ಏನೇ ನಿಂದನೆಗಳು ಬರಲಿ, ಯಾರು ಕೊನೆಯವರೆಗೂ ದೇವರಿಗಾಗಿ ಸಾಕ್ಷಿಯಾಗಿ ನಿಲ್ತಾರೋ ಅವರೇ ರಕ್ಷಣೆಯನ್ನು ಹೊಂದುವರು ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ಈ ಕೀರ್ತನೆ 46 ನಾವು ನೋಡುವಾಗ ಈ ಕೀರ್ತನೆ 46 ನಮ್ಮೆಲ್ಲರಿಗೂ ಒಂದು ಪರಿಚಯವಾದಂತ ಕೀರ್ತನೆ ಆಗಿದೆ. ಅಂದ್ರೆ ಅನೇಕ ಬಾರಿ ನಾವು ಈ ಕೀರ್ತನೆಯನ್ನು ಓದಿರ್ತೀವಿ, ಅನೇಕ ಬಾರಿ ನಾವು ಈ ಕೀರ್ತನೆಯನ್ನು ಧ್ಯಾನಿಸಿರ್ತೀವಿ. ಆದ್ರಿಂದ ಈ ಕೀರ್ತನೆ ನಮ್ಮೆಲ್ಲರಿಗೂ ಪರಿಚಯವಾದಂತ ಕೀರ್ತನೆ ಆಗಿದೆ. ಈ ಕೀರ್ತನೆಯಲ್ಲಿ ನಾವು ನೋಡುವಾಗ, ಈ ಕೀರ್ತನೆಯನ್ನು ನಾವು ಪೂರ್ತಿಯಾಗಿ ನಾವು ಓದಿ ನೋಡುವಾಗ ಈ ಕೀರ್ತನೆಯಲ್ಲಿ ನಾವು ಕಾಣ್ತೇವೆ, ನಮ್ಮ ದೇವರು ಸರ್ವಶಕ್ತನು ಎಂಬುದಾಗಿ, ನಮ್ಮ ದೇವರು ಸರ್ವವನ್ನ ವಲ್ಲಭನು ಎಂಬುದಾಗಿ, ನಮ್ಮ ದೇವರು ಸರ್ವವನ್ನು ಉಂಟು ಮಾಡಿದಂತ ದೇವರು ಎಂಬುದಾಗಿ ನಾವು ಈ ಕೀರ್ತನೆಯ ಭಾಗದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ 1ನೇ ವಚನವನ್ನು ನೋಡುವಾಗ ದೇವರ ವಾಕ್ಯವು ಹೇಳುತ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮಗೆ ಏನಾಗಿದ್ದಾರೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯಾ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ನಮ್ಮ ಜೀವಿತಗಳಲ್ಲಿ ಇಕ್ಕಟ್ಟುಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಹೋರಾಟಗಳು, ಹಿಂಸೆ, ಸಂಕಟಗಳು ನಮ್ಮ ಜೀವಿತದಲ್ಲಿ ಬರುವಾಗ, ನಮಗೆ ಯಾರು ಇಲ್ಲ ಎಂಬುದಾಗಿ ಹೇಳುವಂತ ಸಮಯಗಳಲ್ಲಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಆಶ್ರಯ ದುರ್ಗವಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದು ಯಾವಾಗ ಎಂಬುದಾಗಿ ಹೇಳುವಾಗ, ಇಕ್ಕಟ್ಟಿನ ಸಮಯದಲ್ಲಿ, ಅನೇಕ ಸಾರಿ ಪರಿಸ್ಥಿತಿಗಳ ಸಮಯದಲ್ಲಿ ದೇವರು ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಅನೇಕರನ್ನು ನೋಡುವಾಗ ಅನೇಕ ಮನುಷ್ಯರು
ಅನೇಕ ಜನರು ಮನುಷ್ಯರ ಮೇಲೆ ಭರವಸೆ ಇಡುವಂತವರಾಗಿದ್ದಾರೆ. ಅನೇಕರು ಮನುಷ್ಯರ ಸಹಾಯವನ್ನು ಅನೇಕರು ಎದುರು ನೋಡುವಂತವರಾಗಿದ್ದಾರೆ. ಅದು ಏನಕ್ಕೆ ಎಂಬುದಾಗಿ ನೋಡುವಾಗ ಇವ್ರು ನಮ್ಮ ಕಷ್ಟಕ್ಕೆ ಆಗ್ತಾರಲ್ಲ ಎಂಬುದಾಗಿ, ಇವ್ರು ನಮ್ಮ ಜೊತೆ ನಿಲ್ತಾರಲ್ಲ ಎಂಬುದಾಗಿ, ಕಷ್ಟಗಳು ಬರುವಾಗ ನಮ್ಮ ಜೊತೆ ಮನುಷ್ಯರು ಆಗ್ತಾರಲ್ಲ ಎಂಬುದಾಗಿ ಅನೇಕರು ದೇವರಿಗಿನ ಹೆಚ್ಚಾಗಿ ಮನುಷ್ಯರ ಮೇಲೆ ಭರವಸೆ ಇಡುವಂತವರಾಗಿದ್ದಾರೆ. ಹಲ್ಲೆಲೂಯಾ ಎಂಬುದಾಗಿ ಅಂದ್ಕೊಂಡು ಅನೇಕರು ದೇವರನ್ನ ಮರಿತಾ ಇದ್ದಾರೆ. ಈ ದಿನ ಸಭೆಗೆ ಹೋಗೋದನ್ನ ಅನೇಕರು ಮರಿತಾ ಇದ್ದಾರೆ. ಈ ದಿನ ಪ್ರಾರ್ಥನೆ ಮಾಡೋದನ್ನ ಅನೇಕರು ಮರಿತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಏನ್ ಹೇಳುತ್ತೆ ಎಂಬುದಾಗಿ ನೋಡೋದಾದ್ರೆ, ಮನುಷ್ಯನು ಬರೀ ಉಸಿರೇ ಎಂಬುದಾಗಿ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತದೆ, ಅವನ ಸಂಕಲ್ಪಗಳು ಅದೇ ದಿನದಲ್ಲಿ ಹಾಳಾಗಿ ಹೋಗುವುದು ಎಂಬುದಾಗಿ. ಹಲ್ಲೆಲೂಯಾ. ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದಕ್ಕಿಂತ ನಾವು ದೇವರ ಮೇಲೆ ನಾವು ಭರವಸೆ ಇಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಮನುಷ್ಯರನ್ನು ಆಶ್ರಯಿಸೋದಕ್ಕಿಂತ ನಾವು ದೇವರನ್ನೇ ಆಶ್ರಯಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ನಮಗೆ ರಕ್ಷಣೆ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ನಿತ್ಯ ಜೀವ ಆಗಿರ್ಬೋದು ನಮಗೆ ಸಿಗುವಂಥದ್ದು ಅದು ಮನುಷ್ಯರಿಂದ ಅಲ್ಲ, ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರಿಂದಲೇ ನಮಗೆ ರಕ್ಷಣೆ, ಸಮಾಧಾನ, ನಿತ್ಯ ಜೀವವಾದ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ. ಕೀರ್ತನೆ 121 ವಚನ ಈ ರೀತಿಯಾಗಿ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದೆಂದರೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ಯೆಹೋವನಿಂದಲೇ ನಮಗೆ ಸಹಾಯವು ಬರುವುದು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆ 46 ಅದರ 2 ಮತ್ತು 3ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಯಾರಾದರೂ ಓದಿ ಕೀರ್ತನೆ 46 ಅದರ 2ನೇ ವಚನವನ್ನು ನೋಡ್ರಿ. ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾಚಿದರೇನು, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ಈ ಭೂಮಿ ಮಾರ್ಪಟ್ಟರು, ನಾವು ನಂಬಿದಂತ ಜನರು ಮಾರ್ಪಟ್ಟರು, ಮನುಷ್ಯರು ಮಾರ್ಪಟ್ಟರು, ನೀವು ಆರಾಧನೆಯನ್ನು ಮಾಡುವಂತ ದೇವರು ಮಾರ್ಪಡದಂತ ದೇವರಾಗಿದ್ದಾನೆ. ಆತನು ನಿನ್ನೆ ಇದ್ದ ಹಾಗೆ ಈ ದಿನವೂ ನಿರಂತರವೂ ಎಂದೆಂದಿಗೂ ಆತನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಡೆಸುವ ದೇವರಾಗಿದ್ದಾನೆ. ಆತನು ಒಂದು ಮಾತು ಹೇಳಿದರೆ ಸಾಕು, ನಮ್ಮ ಜೀವಿತದ ಪರಿಸ್ಥಿತಿಗಳೇ ಅದು ಬದಲಾಗುವಂತದ್ದಾಗಿದೆ. ಆತನು ಒಂದು ಮಾತು ಹೇಳಿದರೆ ಸಾಕು, ನಮ್ಮ ಅವಸ್ಥೆಗಳು ಅದು ಬದಲಾಗುವಂತದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ಅದೇ ಕೀರ್ತನೆ 7ನೇ ವಚನವನ್ನು ನೋಡ್ರಿ. ಸೇನಾಧೀಶ್ವರನಾದ ದೇವರು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನೀವು ಆರಾಧನೆಯನ್ನು ಮಾಡುವಂತ ದೇವರು, ಆತನು ಎಲ್ಲ ಸಮಯಗಳಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಅಂದು ಇಸ್ರಾಯೇಲರನ್ನು ನಡೆಸಿದಂತ ದೇವರು ಇಂದು ನಿಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ಅಂದು ಶದ್ರಕ್, ಮೇಷಕ್, ಅಬೇದ್ನೆರ ಪ್ರಾರ್ಥನೆಯನ್ನು ಕೇಳಿದಂತ ದೇವರು, ದಾನಿಯೇಲನ ಪ್ರಾರ್ಥನೆಯನ್ನು ಕೇಳಿದಂತ ದೇವರು ಇಂದು ನಿಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳುವಂತ ದೇವರಾಗಿದ್ದಾನೆ. ಅಂದು ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗವನ್ನು ಮಾಡಿ ಅದ್ಭುತವನ್ನು ಮಾಡಿದಂತ ದೇವರು ಇಂದು ನಮ್ಮ ಮಧ್ಯದಲ್ಲೂ ಕೂಡ ಆತನು ಅದ್ಭುತವನ್ನು ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ಸಾರಿ ಕಷ್ಟಗಳು ಬರುವಾಗ, ಅನೇಕ ಸಾರಿ ರೋಗಗಳು ಬರುವಾಗ, ಅನೇಕ ಸಾರಿ ನಾವು ಕುಗ್ಗಿ ಹೋಗ್ತೀವಿ. ಅಯ್ಯೋ ನಮಗೆ ಯಾಕೆ ಬಂತು ಈ ಕಷ್ಟ, ಅಯ್ಯೋ ನಮಗೆ ಯಾಕೆ ಬಂತು ಈ ಸಮಸ್ಯೆ ಎಂಬುದಾಗಿ ನಾವು ಕುಗ್ಗಿ ಹೋಗ್ತೀವಿ. ಆದ್ರೆ ನಾವು ಕೂತು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ವಿಶೇಷವಾದ ಬಲವನ್ನು ಕೊಟ್ಟು ಆತನು ನಡೆಸುವಂತ ದೇವರಾಗಿದ್ದಾನೆ. ಆದ್ರೆ ನಾವು ಮಾಡುವಂತ ಪ್ರಾರ್ಥನೆ ಅದು ನಂಬಿಕೆಯಿಂದ ಅದು ಕೂಡಿರುವಂತದ್ದಾಗಿರ್ಬೇಕು. ಹಲ್ಲೆಲೂಯಾ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ವಿಜ್ಞಾಪನೆಗಳನ್ನು ಆಲಿಸಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಆತನು ಎಲ್ಲಾ ಭೀತಿಗಳಿಂದಲೂ ಎಲ್ಲಾ ಕಷ್ಟಗಳಿಂದ ಆತನು ತಪ್ಪಿಸಿ ನಡೆಸುವಂತ ದೇವರಾಗಿದ್ದಾನೆ. ಈ ಕೀರ್ತನೆಗಾಗಿ ನಾವು 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಕರ್ತನೆ, ಮಹೋನ್ನತ ದೇವರೇ, ಮಾಸುವಾತನೆ, ಅದ್ಭುತನೇ, ಆಲೋಚನಾ ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತಿದ್ದೇನೆ ಕರ್ತನೆ. ಬೇರೆ ಒಳ್ಳೆಯ ಸಮಯಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಬೇರೆ ಇದುವರೆಗೂ ನಿನ್ನನ್ನು ಆರಾಧಿಸುವಾಗೆ, ನಿನ್ನ ಸ್ತುತಿಸುವಾಗೆ, ನಿನ್ನನ್ನು ಕೊಂಡಾಡುವಾಗೆ ಕರ್ತನೆ ಕೊಟ್ಟಂತ ಕೃಪೆಗಾಗಿ ದೇವರೇ ನಿಮಗೆ ಸ್ತೋತ್ರ ಮಾಡ್ತಿದ್ದೇನೆ ಕರ್ತನೆ. ಈ ಕೀರ್ತನೆಯನ್ನು ಧ್ಯಾನಿಸುವಾಗೆ ಕರ್ತನೆ ಬೇರೆ ನಿನ್ನ ಕೃಪೆ ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬೇರೆ ಮುಂದೆ ಮಾಡುವಂತ ಎಲ್ಲ ಆರಾಧನೆಗಳಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವಾಗ ನಿನ್ನ ಸಹಾಯವನ್ನು ಮಾಡು ಕರ್ತನೆ. ಬೇರೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುವಂತ ಇದ್ದೇನೆ ಕರ್ತನೆ. ಆಮೇನ್, ಆಮೇನ್, ಆಮೇನ್.